ಹಾಯ್ ಫ್ರೆಂಡ್ಸ್, ಈ ಥರ ಈಸಿಯಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಸಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಈ ಥರ 7 ಎಳೆ ದಾರ ಮಾಡಿಕೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಈಗ ಇಲ್ಲಿಂದ 3 ಚೈನ್ ಹಾಕೊಳ್ಳಿ. 1 2 3 3 ಚೈನ್ ಹಾಕಿ 3 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 3 ಚೈನ್ ಹಾಕ್ಕೊಂಡು 2 3 3 ಚೈನ್ ಮೆಜರ್ಮೆಂಟ್ ನೋಡಿ ಮತ್ತೆ ಲಾಕ್ ಹಾಕೊಳ್ಳಿ. ಈ ಥರ ಈಗ 5 ಚೈನ್ ಹಾಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಗೆ 5 ಬರುತ್ತೆ, ಸ್ವಲ್ಪ ಈ ಕಡೆನೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಆವಾಗ ಆರ್ಚ್ ಚೆನ್ನಾಗಿ ಬರುತ್ತೆ. ಈ ಥರ ಈಗ 3 ಚೈನ್ ಹಾಕ್ಕೊಳ್ಳಿ. 1 2 3 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 3 ಚೈನು 2 3 ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನು 1 2 3 ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ 5 ಚೈನ್ ಹಾಕಿ 1 2 3 4 5 5 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಈ ಥರ 4 ಚೈನ್ ಮೆಜರ್ಮೆಂಟ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಈ ಕಡೆನೇ ಈ ಥರ. ಈಗ ಫಸ್ಟು 2 ಸ್ಟೆಪ್ಪು 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಆಮೇಲೆ ಒಂದು 5 ಚೈನ್ ಹಾಕಿ 4 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಬೇಕು. ಇದೇ ಥರ ಫುಲ್ಲು 3 ಸ್ಟೆಪ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಹಾಕಿ 1 ಸ್ಟೆಪ್ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಹಾಕಿ 3 ಸ್ಟೆಪ್ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ಫುಲ್ಲು ಇದೇ ಥರ ಹಾಕೊಂತ ಹೋಗಬೇಕು. ಈಗ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದೇ ಥರ 3 ಸ್ಟೆಪ್ಪು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 5 ಚೈನ್ ಹಾಕಿ 1 ಸ್ಟೆಪ್ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂತು. ಈಗ ಎಂಡಿಗೆ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಅದೇ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ದಾರ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಂಡಲ್ಲಿ ಥರ ನಾಟ್ ಹಾಕ್ಕೊಂಡು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿಕೊಂಡು ಈ ಚೈನ್ಗೆ 3 ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ. 1 2 3 3 ಸಿಂಗಲ್ ಕ್ರೋಶ್ ಹಾಕಿ ಇಲಾಖೆಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಡೈರೆಕ್ಟು ಈ ಚೈನ್ ಬಿಟ್ಟು ಈ 5 ಚೈನ್ ಹಾಕಿದ್ವಲ್ಲ ಇದಕ್ಕೆ ತ್ರಿಬಲ್ ಕ್ರೋಶೆ ಹಾಕೊಳ್ಳಿ. ಈ ಥರ ಈ ಥರ ಸೂಜಿ ಮೇಲೆ 2 ಸಲ ತಗೊಂಡು ಈ ಥರ ಸೂಜಿ ಮೇಲೆ 2 ಸಲ ತಗೊಂಡು ಈ ಚೈನ್ ಒಳಗಡೆಯಿಂದ ಈ ಥರ ದಾರ ತಗೊಂಡು ಈ ಫಸ್ಟ್ 2 ದಾರದೊಳಗಡೆಯಿಂದ ತಗೊಂಡು ಸೂಜಿನ ನೆಕ್ಸ್ಟ್ ಈ 2 ದಾರದೊಳಗಡೆಯಿಂದ ತಗೊಂಡು ಆಮೇಲೆ ಈ 2ನಿಂದ ತಗೊಳ್ಳೋದು. ಈ ಥರ 5 ತ್ರಿಬಲ್ ಕ್ರೋಶೆ ಹಾಕ್ಕೊಂಡು 6ನೇದಕ್ಕೆ 7ನೇದಕ್ಕೆ 8ನೇದಕ್ಕೆ ಬೀಡ್ ಸೇರಿಸ್ಕೊಳ್ಳಿ. ಈ ಥರ 1 2 3 4 ಆಯಿತು.
ಈ ಥರ ಫಸ್ಟು 5 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. 5 ಆಯಿತು. 1 2 3 4 5 ತ್ರಿಬಲ್ ಕ್ರೋಶೆ ಆಯಿತು. ಈಗ ಸ್ವಲ್ಪ ದಾರ ತೆಗೆದು ಈ ಥರ ಬೀಡ್ಸ್ನ ಈ ದಾರದೊಳಗೆ ಏರಿಸ್ಕೊಂಡು ಗೋಲ್ಡ್ ಬೀಡ್ಸ್ನ ಮತ್ತು ಇಲ್ಲಿಂದ ಇನ್ನೊಂದು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮತ್ತು ಈ ದಾರ ಸ್ವಲ್ಪ ತಗೊಂಡು ಇದಕ್ಕೆ ಇನ್ನೊಂದು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಈ ದಾರ ಈ ಥರ ತಗೊಂಡು ಇನ್ನೊಂದು ಬೀಡ್ಸ್ನ ಏರಿಸ್ಕೊಳ್ಳಿ. ಏರಿಸ್ಕೊಂಡು ಇಲ್ಲಿಂದ ಇನ್ನೊಂದು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮತ್ತು ಈ ಥರ ದಾರ ತಗೊಂಡು ಇನ್ನೊಂದು ಈ ಥರ ಬೀಡ್ಸ್ನ ಏರಿಸಿ ಈ ಥರ ಸೂಜಿಗೆ ಏರಿಸಿ ಇಲ್ಲಿಂದ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ 5 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಫಸ್ಟ್ 5 ತ್ರಿಬಲ್ ಕ್ರೋಶೆ ಹಾಕಿ ನೆಕ್ಸ್ಟು 3 ತ್ರಿಬಲ್ ಕ್ರೋಶೆಗೆ ಒಂದೊಂದು ಬೀಡ್ ಸೇರಿಸಿ ಈಗ ಮತ್ತೆ 5 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಅದು 3 ತ್ರಿಬಲ್ ಕ್ರೋಶೆ ಕಂಬ ಬರುತ್ತೆ. ಈ ಥರ 5 ಕಂಬ ಹಾಕ್ಕೊಳ್ಳಿ. ನೋಡಿ ಈ ಥರ 5 ಆಯಿತು. ಇವಾಗ ಇಲ್ಲಿಂದ ಈ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ಬರುತ್ತೆ. ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ಈಗ ಮತ್ತೆ ಇಲ್ಲಿಂದ ಈ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 ಈ ಥರ 3 ಸಿಂಗಲ್ ಕ್ರೋಶೆ ಹಾಕಿ ಮತ್ತು ಈ ಲಾಕಿಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿಂದ ಸೂಜಿ ಮೇಲೆ 2 ಸಲ ಈ ಥರ ದಾರ ತೊಗೊಂಡು ಈ ಚೈನ್ ಬಿಟ್ಬಿಟ್ಟು ಈ ಚೈನ್ ಲಾಕ್ ಬಿಟ್ಬಿಟ್ಟು ಈ 5 ಚೈನ್ ಹಾಕಿದ್ವಲ್ಲ ಈ ಆರ್ಚಿಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಫಸ್ಟ್ 5 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಟೂ 3 4 5 ಈ ಥರ 5 ತ್ರಿಬಲ್ ಕ್ರೋಶೆ ಹಾಕಿ ಮತ್ತು 6ನೇ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಬಿಟ್ಟು ಆಮೇಲೆ ಬೀಡ್ಸ್ ಹಾಕಿ 5 ಆದಮೇಲೆ 6ನೇ ತ್ರಿಬಲ್ ಕ್ರೋಶೆ ಹಾಕಿ ಬೀಡ್ಸ್ ಏರಿಸ್ಕೊಳ್ಳಿ. ಈ ಥರ ಬೀಡ್ಸ್ ಹಾಕಿ ಮತ್ತು 7ನೇ ತ್ರಿಬಲ್ ಕ್ರೋಶೆ ಹಾಕಿ ಈ ಥರ. ಈಗ ಮತ್ತೆ ಇನ್ನೊಂದು ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕಿ ಈಗ ಇನ್ನೊಂದು 8ನೇದಕ್ಕೆ ಇನ್ನೊಂದು ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸ್ ಸೇರಿಸ್ಕೊಂಡು ಬೀಡ್ಸ್ ಏನು ಲಾಕ್ ಮಾಡೋದು ಬೇಡ, ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 5 ಕಂಬ ಹಾಕ್ಕೊಳ್ಳಿ. ಇದೇ ಥರ 5 ಕಂಬ ಹಾಕೊಂತ ಹೋಗಿ ನೋಡಿ. ಈ ಥರ 5 ಕಂಬ ಆಯಿತು. ಈಗ ಈ ಚೈನ್ ಬಿಟ್ಟು ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈ ಚೈನ್ಗೆ 3 ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ 1 2 3 ಈ ಥರ 3 ಸಿಂಗಲ್ ಕ್ರೋಶೆ ಹಾಕಿ ಈ ಲಾಕಿಗೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಡೈರೆಕ್ಟ್ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು
ಈ 5 ಚೈನ್ ಹಾಕಿದ್ವಲ್ಲ ಇಲ್ಲಿಗೆ ತ್ರಿಬಲ್ ಕ್ರೋಶ್ 5 ತ್ರಿಬಲ್ ಕ್ರೋಶ್ ಹಾಕ್ಕೊಂಡು 3ಕ್ಕೆ ಬೀಡ್ ಸೇರಿಸ್ಕೊಂಡು ಮತ್ತೆ ಇನ್ನು 5 ತ್ರಿಬಲ್ ಕ್ರೋಶ್ ಹಾಕ್ಕೊಳ್ತಾ ಹೋಗಿ ಸೇಮ್ ಇದೇ ಥರ ನೋಡಿ. ಈ ಥರ ವಾಚ್ ಫುಲ್ ಆಯಿತು. ಈಗ ಈ ಚೈನ್ ಬಿಟ್ಟು ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ ಈ ಚೈನ್ಗೆ 3 ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶ್ ಹಾಕಿ ಈ ಲಾಕ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಇದನ್ನೆಲ್ಲ ಹಿಂದೆ ಹಾಕಿ ಅಂಟಾಕಬೇಕು. ಈ ಥರ ಬಂತು. ಇದು ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚು. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಕಟ್ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.